ಬೆಳಗ್ಗೆ ಟೈಮ್ ನೋಡಿದ್ರೆ 5:30 ಆಗಿಬಿಟ್ಟಿದೆ. ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಜಿಮ್ಮಿಗೆ ಹೊರಟೆ. ಹಂಗೆ ಪ್ರೀ ವರ್ಕೌಟಿಗೆ ಬನಾನ ಮತ್ತು ಕುಕ್ಕುಂಬರ್ ತಂದು ಹೊಂಟೆ. ಹೊರಗಡೆ ಬಂದು ನೋಡಿದ್ರೆ ಬೆಳಗ್ಗೆ ಕರೆದುಬಿಟ್ಟಿದೆ. ಶೂ ನೋಡಿದ್ರೆ ಫುಲ್ಲು ಮಳೆ ಬಂದು ಚಂಡಿ ಆಗಿಬಿಟ್ಟಿದೆ. ಏನು ಮಾಡೋದು, ಏನು ಮಾಡೋಂಗಿಲ್ಲ ಅಂತ ಸ್ಲಿಪ್ಪರ್ ಹಾಕಂಡೆ ಹೊಂಟೆ. ನಮ್ಮ ಅಂಬಾರ್ ಇಲ್ಲೇ ನಿಂತಿದೆ. ಇದು ಅಂತ ತಿಳ್ಕೊಬಿಟ್ರಾ? ಅದೆಲ್ಲ ಗುರು, ಪಕ್ಕದಲ್ಲಿ ನೋಡು ಗುರು, ಇದು ನಮ್ಮ ಅಂಬಾರಿ. ಇದೆ ತಗೊಂಡೆ. ಹೊಡೋ ಅಷ್ಟರಲ್ಲಿ 6:15 ಆಯಿತು. ಮೇ ಬಂದೇ ಬಿಡ್ತು ನೋಡು ಗುರು. ಇದೇ ನಮ್ಮ ಜಿಮ್ಮು. ಬಾಯ್ಸ್ ಆಲ್ರೆಡಿ ವರ್ಕೌಟ್ ಸ್ಟಾರ್ಟ್ ಮಾಡಿದರು. ವಾಮಪ್ ಎಲ್ಲ ಮುಗಿಸಿ ಬೇಗ ಡಿಪ್ಸ್ ಎಲ್ಲ ಮುಗಿಸಿ ನಾನು, ಯಾಕಂದರೆ ನನಗೆ ಇರೋದೇ 45 ಮಿನಿಟ್ಸು, ಹಂಗಾಗಿ ಬೇಗ ವರ್ಕೌಟ್ ಎಲ್ಲ ಮುಗಿಸ್ತಿದ್ದೆ. ಇವತ್ತು ನನಗೆ ಬೈಸಿಪ್ಸ್ ಡೇ ಇದ್ದಿದ್ದು, ಹಂಗಾಗಿ ಬೈಸಿಪ್ಸಿಗೆ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ವರ್ಕೌಟ್ ಮಾಡಿ ಒಂದು ಫೋಸ್ ಕೊಟ್ಟೇ ಬಿಡೋಣ ಅಂತ ಒಂದು ಫೋಸಿಗೆ. ಓ ಮೈ ಗಾಡ್, ನಾನು ಫೇಮಸ್ ಆದೆ ಗುರು. ಫೋಟೋಗೆಲ್ಲ ಕರೆದು ಫೋಟೋ ಎಲ್ಲ ತೆಗೆಸ್ಕೊತಿದ್ದಾರೆ. ಫ್ಯಾನ್ಸ್ ಕೇಳಿದ್ರೆ ಕೊಡಲ್ಲ ಅನ್ನೋಕ್ಕಾಗುತ್ತಾ? ಇದೆ ನೋಡಿ, ಇದೆ ಫೋಟೋ. ಇವತ್ತಿನ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯಿತು. ನನಗೆ ಒಂದು ಮಿರರಲ್ಲಿ ಒಂದು ಫೋಸ್ ಕೊಟ್ಟು ಹೊರಟ್ಬಿಟ್ಟೆ ರೂಮಿಗೆ. ವರ್ಕೌಟ್ ಆದಮೇಲೆ ಬಾಡಿ ಸ್ಟ್ರಕ್ಚರ್ ಒಂದು ಸ್ವಲ್ಪ ಹಂಗೆ ಒಂದು ಸ್ನ್ಯಾಪ್ ತಗೊಂಡೆ. ಒಂದು ಸೈಡು ಎಗ್ ಬಾಯ್ಲ್ ಮಾಡೋಕ್ಕಿಟ್ಟು, ಇನ್ನೊಂದು ಸೈಡು ರೈಸಿಗೆಲ್ಲ ಇಟ್ಟು ಓಟ್ಸ್ ಎಲ್ಲ ರೆಡಿ ಮಾಡ್ಕೊಂಡೆ. ಮಿಲ್ಕ್ ಶೇಕಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡ್ಕೊಂಡು ಪ್ಲೇಟ್ ಮುಚ್ಚಿದೆ, ಬಿರಿಯಾನಿ ಥರ ಟೇಸ್ಟ್ ಬರಲಿ ಅಂತ. ಆಫೀಸ್ ಡ್ರೆಸ್ ಟೈಟ್ ಆಗ್ತಿತ್ತು ಅಂತ ಹಂಗೆ ಟೀ ಶರ್ಟು ಪ್ಯಾಂಟು ಆಫೀಸ್ದೆ ಹಾಕ್ಕೊಂಡೆ. ಟೈಮ್ ಬೇರೆ 8:15 ಆಯಿತು ಗುರು. ಅದಕ್ಕೆ ಬೇಗ ಹೊರಟೆ. ಬಸ್ ಸವಾಸನೆ ಬೇಡ ಗುರು. ನಾನು ಟೊಯೋಟೋದಲ್ಲೇ ವರ್ಕ್ ಮಾಡ್ತಿರೋದು. ಆಟೋ ಯಾವಾಗ ಟೊಯೋಟೋ ಆಗ್ಬಿಡ್ತು. ಬೆಂಗಳೂರಲ್ಲಿ ಟ್ರಾಫಿಕ್ಕೇ ಇಲ್ಲ. ಅದಕ್ಕೆ ಆ ಖುಷಿಗೆ 150 ಸ್ಪೀಡಲ್ಲಿ ಹೋಯ್ತಿದ್ನಿ ನೋಡಿ ಗುರು. ಹೇಳಿದ ತಕ್ಷಣ ಸ್ಟಾರ್ಟೇ ಆಗಿಬಿಡ್ತಲ್ಲಪ್ಪ ಟ್ರಾಫಿಕ್ಕು. ಬೆಂಗಳೂರು ಅಂದರೆ ಟ್ರಾಫಿಕ್ ಅಂದರೆ ಬೆಂಗಳೂರು ಅಂತ ಹೋಗಾಯ್ತು. ಆಫೀಸ್ ಹತ್ತ ಬಂದು ಟೈಮ್ ನೋಡಿದ್ರೆ 2 ನಿಮಿಷ ಜಾಸ್ತಿ ಆಗಿಬಿಟ್ಟಿದೆ. ನೆನ್ನೆ ವರ್ಕೆಲ್ಲ ಕಂಪ್ಲೀಟ್ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿ ಹಂಗೆ ಹೊರಟೇ ನೋಡ್ಬಿಟ್ರು. ಇವತ್ತು ಚಿಕ್ಕ ತಿರುಪತಿಗೆ ಹೋಗೋಕ್ಕಿತ್ತು, ಹಂಗಾಗಿ ಹೊರಟೇ ಬಿಟ್ಟೆ. ಬಂದ ತಕ್ಷಣ ಸ್ಟಾರ್ಟ್ ಆಗಿಬಿಡ್ತಲ್ಲಪ್ಪ ಈ ಟ್ರಾಫಿಕ್ ನೋಡ್ಬೋರು. ಒಂದು ಸ್ವಲ್ಪ ಆರಾಮ ಮುಂದಕ್ಕೆ ಹೋಗೋಕ್ಕಾಗ್ತಿದೆಯಾ? ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕಿರ್ತಾರೆ ಸರ್? ಆದರೂ ಪರವಾಗಿಲ್ಲ ಅಂತ ಹೊರಟೆ. ವೆಹಿಕಲ್ ಯಾರು ಓಡಿಸ್ತಾರೆ ಬೆಂಗಳೂರಲ್ಲಿ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಕೊಟ್ಟು ಆರಾಮಾಗಿ ನೆಮ್ಮದಿಲಿ ಕೂತ್ಕೊಬಿಟ್ಟೆ ಗುರು. ಹಳ್ಳಿ ಸೈಡ್ ನೋಡ್ಗುರು, ನೇಚರ್ ಎಲ್ಲ ಹಿಂಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಟ್ರಾಫಿಕ್ ಇಲ್ಲ, ಆರಾಮ್ ಜೀವನ. ನಮ್ಮದು ಅದೇ ಜೀವನ ಇತ್ತು ಗುರು. ಇವಾಗ ಬಂದು 15,000 ಸಂಬಳಕ್ಕೆ ಇಲ್ಲಿ ಬಂದು ದುಡಿಬೇಕಾ? ಆರಾಮಾಗಿ ನೆಮ್ಮದಿಯಾಗಿ ಊರಲ್ಲೇ ಇರ್ಬೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ಅಂದ್ಕೊಂಡಿರೋ ಥರ ಲೈಫ್ ಇದ್ದಿದ್ರೆ ಅದನ್ನ ಲೈಫ್ ಅಂತಿದ್ರ? ಲೈಫ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ ಇರಲೇಬೇಕು. ನೋಡಿ, ಇದೇ ಎಂಟ್ರೆನ್ಸು ತಿರುಪತಿದು. ಓಕೆ ಗಾಯ್ಸ್, ಬನ್ನಿ ದೇವಸ್ಥಾನ ಒಂದು ಸ್ವಲ್ಪ ವ್ಯೂ ಮಾಡೋಣ. ಒಳ್ಳೆ BGM ಹಾಕೋಣ ಅಂದರೆ ಅದಕ್ಕೂ ಕಾಪಿ ರೈಟ್ ಕೊಟ್ಬಿಡ್ತಾರೆ. ಇವಾಗ ಸ್ವಲ್ಪ ಇಂಟೀರಿಯರ್ ವರ್ಕ್ ಎಲ್ಲ ನಡೀತಿದೆ ಇಲ್ಲಿ. ಟೆಂಪಲ್ ಒಳಗಡೆ ಫೋಟೋ ಶೂಟೆಲ್ಲ ಅಲೋ ಇಲ್ಲ, ಆದರೂ ಟ್ರೈ ಮಾಡೋಣ. ಇದೇ ನಮ್ಮ ಮಂದೇವರು, ಹಾಗಾಗಿ ಮಂತ್ಲಿ ಒಂದು ಸತಿ ಬರ್ತಾ ಇರ್ತೀನಿ. ಅಂತೂ ಇಂತೂ ಏನೇನೋ ಟ್ರೈ ಮಾಡಿದೆ, ಆದರೂ ದೇವ್ರ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಸ್ವಲ್ಪ ಕಾಣುತ್ತೆ ಅಷ್ಟೆ. ಓಕೆ ಗಾಯ್ಸ್, ಟೆಂಪಲೆಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಹೊರಡ್ತೀವಿ. ಪುಷ್ಪ ಊಟದ ವಿಷಯದಲ್ಲಿ ತೆಗ್ಗೋದೇ ಇಲ್ಲ, ದಿನ ನಾನಾಗಿ ಇರಲೇಬೇಕು. ಮಳೆ ಬರ್ತಿರೋದಕ್ಕೂ ಅದಕ್ಕೂ ಒಳ್ಳೆ ಸಾಂಗ್ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಒಳ್ಳೆ ಡ್ರೈವ್ನ ಎಂಜಾಯ್ ಮಾಡಿದ್ರೆ ಹೆಂಗಿರುತ್ತೆ ಗಾಯ್ಸ್, ಅದು ಫೀಲ್ ಮಾಡಿ. ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಟೀ ಬ್ರೇಕು. ಒಂಥರ ಜಾಗ ಮಾತ್ರ ಮಸ್ತಾಗಿತ್ತು. ಮತ್ತೆ ಸ್ಟಾರ್ಟ್ ಆಯಿತು. ಅದೇ ಜಾಮ್, ಅದೇ ಬೆಂಗಳೂರು, ಅದೇ ಜಾಬ್, ಇಷ್ಟೇ ಜೀವನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.